ಹೇಳಿದ್ರೆ ಈ ಜನರು ಬದುಕಬೇಕು, ಸುಮ್ಮನೆ ಬದುಕೋದಲ್ಲ, ಸ್ವಚ್ಛವಾಗಿ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು ಅಂತ ವಾತಾವರಣ ನೀವೆಲ್ಲ ಇಲ್ಲಿ ನಿರ್ಮಾಣ ಮಾಡುವ ತನಕ ನಾವು ಹೋರಾಟ ಮಾಡೋದನ್ನ ನಿಲ್ಲಿಸೋದಿಲ್ಲ. ಇವತ್ತಿಷ್ಟು ಜನ ಬಂದಿದ್ದಾರೆ, ನಾಳೆ ಹೇಳಿದ್ವಲ್ಲ ನಾವು ಇಷ್ಟೇ ಜನ ಸ್ವಾಮಿಗಳಿದ್ದೇವೆ, ಕರೆ ಕೊಟ್ರೆ 100 ಅಲ್ಲ, 1000 ಅಲ್ಲ, ಲಕ್ಷ ಜನ ಸ್ವಾಮಿಗಳು ಬರ್ತಾರೆ, ಲಕ್ಷ ಜನ ವಿಚಾರವಾದಿಗಳು ಬರ್ತಾರೆ. ಆ ಹೋರಾಟ ತಡೆಯೋದಕ್ಕಿಂತ ಮುಂಚೆ, ಆ ದೊಡ್ಡ ಸಾಹಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮನ್ನು ಗದರಿಸಿ ಹೇಳ್ತಾ ಇಲ್ಲ, ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಜೀವ ಉಳಿಸ್ರಿ, ಮತ್ತೊಂದು ಏನು ಕೇಳ್ತಾ ಇಲ್ಲ ನಿಮಗೆ, ಜೀವ ಉಳಿಸ್ರಿ. ಸಾಯ್ತಿರುವಂತ ಇದು ದಿನ ಸಾಯ್ತಾರೆ. ಒಂದ್ಸಲ ಹೇಳಿದ್ರಲ್ಲ, ನಮ್ಮ ರಾಮಸ್ವಾಮಿ ಹೇಳಿದ್ರಲ್ಲ, ಒಂದ್ಸಲ ಒಂದ್ ತೊಟ್ಟು ವಿಷ ಕೊಟ್ಟು ಬಿಟ್ರಿ ಎಲ್ಲರೂ ಸತ್ತು ಶಾಂತರಾಗಿ ಬಿಡ್ತಾರೆ. ದಿನ ಅಳ್ಕೊಂತ ಸಾಯೋದಕ್ಕಿಂತ ಒಂದು ದಿನ ಸಾಯೋದು ಉತ್ತಮ. ಅವಾಗ ನೀವು ಚೆನ್ನಾಗಿ ರಾಜಕೀಯ ಮಾಡ್ರಿ, ನೀವೇನು MLA ಗಳಾಗ್ರಿ, ನೀವು ಮಿನಿಸ್ಟರ್ ಆಗ್ಲಿ, ನಮ್ಮ ಹೆಣದ ಮೇಲೆ ನೀವು ರಾಜಕಾರಣ ಮಾಡ್ರಿ. ಅಂತ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ತಾವೆಲ್ಲ ಎಚ್ಚರಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಬೇಕಾಗ್ತದೆ. ನೀವು ಜಾಗೃತರಾಗಬೇಕು, ಅವಾಗ ಕಣ್ಣು ತೆರೀತಾರೆ. ಇವತ್ತು ಸಂಸದರು, ಶಾಸಕರು, ಹಾಲಿ ಮಾಜಿ ಎಲ್ಲರೂ ಬರಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ನೀವೆಲ್ಲ ಸಂಘಟಿತರಾಗಿ ನಿಂತು ಅದನ್ನ ಧಿಕ್ಕರಿಸಿದ್ರಿ ಅಂತ ಇವತ್ತೆಲ್ಲರೂ ಬಂದಿದ್ದಾರೆ. ಇದೇ ಹೋರಾಟ ಶಾಂತ ರೀತಿಯಿಂದ ನಮ್ಮ ಹೋರಾಟಗಳು ಮುಂದುವರಿಬೇಕು. ಎಲ್ಲಿ ತನಕ ಶಾಂತರಾಗಬೇಕಂದ್ರೆ ನಮ್ಮ ಅವಶ್ಯಕತೆಗಳು ಪೂರೈಸೋ ತನಕ. ನಾವೇನು ನಮಗೆ ಬಂಗಲೆ ಕಟ್ಟಿ ಕೊಡ್ರಿ, ರಕ್ಷಣ ವೇದಿಕೆ ಹಾಗೂ ಎಲ್ಲರ ಜೊತೆಗೂಡಿ ಆಯೋಜಿಸಿರ್ತಕ್ಕಂಥ ಕೊಪ್ಪಳ ಬಂದ್ ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಅರಗುರು ಚರಣರ ಪಾದಗಳ ಪಡಮಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಶಾಸಕರೇ, ಮಾಜಿ ಸಂಸದರೇ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ಹೋರಾಟ ಕಳೆದ ವರ್ಷ ಇದೇ 24ನೇ ತಾರೀಕು ಬೋಲ್ಡೋಟಾ ಕಂಪನಿ ಏನಿವತ್ತು ಕೊಪ್ಪಳ ಇರಬೇಕು ಇಲ್ಲ ಬೋಲ್ಡೋಟಾ ಇರಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಶ್ರೀಗಳ ನೇತೃತ್ವದಲ್ಲಿ, ಶ್ರೀಗಳ ಮಾರ್ಗದರ್ಶನದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿ ಪಾದಯಾತ್ರೆಯನ್ನು ಮಾಡಿ ಈ ಹೋರಾಟದಲ್ಲಿ ಸರ್ವರು ಕೂಡ ಭಾಗವಹಿಸಿದ್ವಿ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಇದರ ಭಾಗವಹಿಸಿ ನಮಗೆ ಆರೋಗ್ಯ ಬೇಕು, ಜೀವ ಬೇಕು, ಬದುಕಬೇಕು, ಆಮೇಲೆ ಕಡೆ ನಮಗೆ ದುಡಿಮೆಯನ್ನ ವಿಚಾರ ಮಾಡ್ತೀವಿ ಅಂತೇಳಿ ಈ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ಶ್ರೀಗರು ಕೂಡ ಆದೇಶವನ್ನ ಮಾಡಿದ್ರು. ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು ಕೂಡ ನೀವು ಇದನ್ನ ಸರ್ಕಾರಕ್ಕೆ ಮನವಿ ಮಾಡಿ ಈ ಕಂಪನಿಯನ್ನ ಇವತ್ತು ಇಲ್ಲಿದ್ದ ತೊಲಗಿಸಂತ ಕೆಲಸವನ್ನ ಮಾಡ್ರಿ ಅಂತ ಶ್ರೀಗಳು ಕೂಡ ಆದೇಶವನ್ನ ಮಾಡಿದ್ರು. ಅದೇ ರೀತಿಯಾಗಿ ಎಲ್ಲ ಮುಖಂಡರು ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ವಿ. ನಮ್ಮ ಎಲ್ಲ ಸಾರ್ವಜನಿಕರು, ಎಲ್ಲ ರಾಜಕೀಯ ಮುಖಂಡಗಳು, ಎಲ್ಲ ಶ್ರೀಗಳು ಮತ್ತು ನಮ್ಮ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಆಶೀರ್ವಾದದಿಂದ ಈ ಕಂಪನಿಯನ್ನ ಬಹಳಷ್ಟು ತೊಂದರೆ ಆಗುತ್ತೆ, ನಮ್ಮ ಕಂಪನಿಗಳಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಆರೋಗ್ಯಕ್ಕೆ ಅಂತೇಳಿ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ತಕ್ಷಣ ಫೋನ್ ತಗೊಂಡು DC ಅವ್ರಿಗೆ ಹೇಳಿದ್ರು, ಈ ಕಂಪನಿಯಲ್ಲಿ ನಡೀತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ತತ್ಕ್ಷಣದಿಂದ ನಿಲ್ಲಿಸಬೇಕನ್ನೋ ಆದೇಶವನ್ನು ಕೂಡ ಮಾಡಿದ್ರು. ಆದ್ರ ಆದೇಶ ಆಗಿದ್ದು, ಆದ್ರೆ ಯಾವುದು ಶಾಶ್ವತವಾಗಿ ಆಗಿಲ್ಲ. ಇವರು ಪ್ರಜಾಪ್ರತಿನಿಧಿಗಳಾದಂಥವ್ರು ಏನ್ ಮಾಡ್ಬೇಕಂತ ಕೇಳಿದ್ರೆ, ಬರೇ ದುಡ್ಡು ನೋಡಿ, ಕಾಣಿಕೆ ನೋಡಿ, ದರ್ಪ ನೋಡಿ ನಾವು ಅವ್ರ ಪರವಾಗಿ ನಿಲ್ಲಬಾರದು. ಯಾರು ಕಷ್ಟದೊಳಗಿದ್ದಾರೆ, ಬಸವಣ್ಣ ಹೇಳ್ತಾನೆ, ಜಗತ್ತಿನೊಳಗೆ ಯಾರು ದೊಡ್ಡವ್ರಂದ್ರೆ ಪ್ರಜಾ ದೊಡ್ಡವಲ್ಲ, ಮತ್ತೊಬ್ಬರು ದೊಡ್ಡವರಲ್ಲ. ಯಾರು ದೊಡ್ಡವರು ಜಗತ್ತಿನಾಗ ಅಂದ್ರೆ ಯಾರು ಅಳುತ್ತಿರ್ತಾರ ಅಂತವ್ರು ಕಣ್ಣು ಯಾರು ಒರೆಸ್ತಿರ್ತಾರ ಅವ್ರು ದೊಡ್ಡವರು ಅಂತ ಹೇಳ್ತಾರೆ. ಆ ಕಣ್ಣೀರು ಒರೆಸಂತ ಸಾಮರ್ಥ್ಯ ಯಾವ ಜನಪ್ರತಿನಿಧಿಗಳಿಗೂ ಬರ್ಲಿಲ್ವಾ ಇಷ್ಟು ದಿವಸ ಆದ್ರೂ ಸಹಿತ? ಯಾಕಂತ ಕೇಳಿದ್ರೆ ನೋವಿನಿಂದ ಮಾತಾಡ್ತಾ ಇದ್ದೀವಿ. ನೀವು ಉಳಿದ್ರೆ ನಾವು ಉಳಿತೀವಿ. ನೀವು ಹಾಕಿದ ಭಿಕ್ಷೆಯಲ್ಲಿ ನಾವು ಸ್ವಾಮಿಗಳು ಬದುಕ್ತೀವಿ. ನೀವು ಹಾಕಿದ ಓಟಿನ ಭಿಕ್ಷೆಯಲ್ಲಿ ರಾಜಕಾರಣಿಗಳು ಬದುಕ್ತಿದ್ದಾರೆ. ಮತ್ತೆ ನೀವೇ ಇಲ್ಲ ಅಂದಮೇಲೆ
ನೀವೇ ಇಲ್ಲ ಅಂದಮೇಲೆ ನಮ್ಮಂತವ್ರ ಬದುಕು ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ನನಗೆ ಜೀವ ಹೇಳಿತು. ನನಗನಿಸ್ತದೆ ಒಂದು ವೇಳೆ ಅಂತ ಏನಾದ್ರೂ ಪ್ರಸಂಗ ಬಂದ್ರೆ ನಾವೇ ಮುಂದೆ ನಿಂತು ಹೋರಾಟ ಮಾಡಿ, ಜೀವದ ಲೆಕ್ಕ ಇಲ್ಲಾರ್ದೇ ಹೋರಾಟ ಮಾಡಿ ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಮನಸ್ಸು ಇವತ್ತು ಅಲ್ಲಿ ದುಃಖಿತ ಜನಗಳಿಗೆ ನೋಡಿದ್ರೆ ನಮಗನಿಸ್ತಾ ಇದೆ. ಹೇಳಿದ್ರು ನಮ್ಮ ರಾಮಸ್ವಾಮಿ ಅವರು, ಜನರ ಪ್ರತಿನಿಧಿ ಮುಂದೆ, ಜನರ ಒಂದು ಆಂದೋಲನದ ಮಧ್ಯೆ ಯಾವ ಸರ್ಕಾರ ನಿಲ್ಲೋದಿಲ್ಲ, ಯಾವ ಸುಪ್ರೀಂ ಕೋರ್ಟ್ ನಿಲ್ಲೋದಿಲ್ಲ. ಜನ ರೊಚ್ಚಿಗೆ ಅಂತಂದ್ರೆ ಎಲ್ಲರೂ ಸುಮ್ಮನೆ ಇರಬೇಕಾಗ್ತದೆ. ಅದಕ್ಕೆ ಜನರಿಗೆ ರೊಚ್ಚಿಗೇಳೋದಕ್ಕಿಂತ ಮುಂಚೆನೆ ನ್ಯಾಯ ಒದಗಿಸ್ತೀರಿ ಅಂತ ಕೇಳ್ಕೊತಾ ಇದೀವಿ ನಾವು. ಅಲ್ಲಿ ಗುಜರಾತ್ನೊಳಗೆ ಯಾವುದೋ ಸಿಂಧೂರನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ಯಾರು ಹೋಗಬಾರ್ದು ಅಂತ ಆದೇಶ ಕೊಟ್ಟಾಗ ನೀವೆಲ್ಲ ಗಮನ ಹರಿಸ್ರಿ, ಅಲ್ಲಿ ಇರುವಂತ ಜನಗಳಂದ್ರು ಯಾರು ಹೋಗಬಾರ್ದಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟದಲ್ಲ, ಅದನ್ನ ಧಿಕ್ಕರಿಸಿ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಹೋರಾಟ ಮಾಡಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಅದನ್ನ ಹೋಗಿ ತೀರ್ಮಾನ ಮಾಡುವಂಗ ಮಾಡಿದ್ರಲ್ಲ, ಅದು ಜನಶಕ್ತಿ ಮುಂದೆ ಇಲ್ಲಿ ಯಾವುದೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ವಿಪರ್ಯಾಸ ಅಂದ್ರೆ 22ನೇ ಇಸ್ವಿ ತನಕನು ಇವೇನು ಫ್ಯಾಕ್ಟ್ರಿಗಳು ಬಂದಾವಲ್ಲ, 22ನೇ ಇಸ್ವಿ ತನಕನು ಯಾರೋ ಹೇಳ್ತಿದ್ರು ವಕೀಲರು ಹೋಗಿ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಾಗ ತೋರಿಸಿದಾಗ